ರಿಪೋರ್ಟ್ ಕೋರ್ಟ್ನಲ್ಲಿ ಅಂಗೀಕಾರವಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೂ ಕೂಡ ಬಿಗ್ ರಿಲೀಫ್. ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಜಮೀನು ಮಾಲೀಕ ದೇವರಾಜ್ಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಿಗ್ ರಿಲೀಫ್. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ A2 ಆರೋಪಿ ಈ ಪ್ರಕರಣದಲ್ಲಿ. ಈಗ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು ಅಂತ ಗಂಭೀರ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಇದೆ. ಈಗ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿರುವುದು. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀವಿ. ನೋಡಿ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ವಿಶೇಷವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಮೂಡಾ ಈ ಒಂದು ಹಗರಣದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ಸಿಎಂ ಪತ್ನಿ ಮತ್ತು ಸಿಎಂ ಅವರಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿತ್ತು. ಗಂಭೀರವಾದ ಆರೋಪ. ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಹಗರಣ ಸದ್ದು ಮಾಡಿತ್ತು, ಈ ಮೂಡಾ ಹಗರಣ. ಇದಾದ ಬಳಿಕ ಲೋಕಾಯುಕ್ತ ತನಿಖೆಗೆ ಇಳಿತು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಕೂಡ ಮಾಡಿತು. ಅದಾದ ಬಳಿಕ ಈ ಒಂದು ಪ್ರಕರಣದ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು ಕೋರ್ಟ್ಗೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್. ಇದು ಸದ್ಯಕ್ಕೆ ಯಾವ ಆಧಾರದ ಮೇಲೆ ಇದೀಗ ಕೋರ್ಟ್ ಅಂಗೀಕಾರವನ್ನು ಮಾಡಿದೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಹೀಗಾಗಿ ಏನು ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಒಂದು ಭರವಸೆಯನ್ನು ಹೊಂದಿದ್ರು. ಇದು ಈ ಕೇಸ್ ಮತ್ತೆ ರೀ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ಅವರು ಕೂಡ ಸಾಕಷ್ಟು ಭರವಸೆಯನ್ನು ಒಟ್ಕೊಂಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಸುದೀರ್ಘವಾದಂತಹ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಈಗ ಆದೇಶವನ್ನು ಹೊರಡಿಸಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ ಏನಿದೆ ಅದೆಲ್ಲವೂ ಕೂಡ ಸರಿಯಾಗಿದೆ. ಎಲ್ಲವೂ ಇನ್ವೆಸ್ಟಿಗೇಷನ್ ಏನಿದೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಇರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಯಾವುದೇ ರೀತಿಯಾದಂತಹ ಒಂದು ಮರು ತನಿಖೆಗೆ ಅಗತ್ಯ ಇಲ್ಲ ಅಂತ ಹೇಳಿ ಅವರೊಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಅವರ ಪತ್ನಿ ಪಾರ್ವತಿ ಆಗಿರಬಹುದು, ಮತ್ತೆ ಇನ್ನು ಉಳಿದಂತಹ ಅಂದ್ರೆ ಮಲ್ಲಿಕಾರ್ಜುನ್ ಮತ್ತೆ ಇನ್ನು ಉಳಿದಂತಹ 4 ಏನಿದ್ದಾರೆ ಆ 4 ಕೂಡ ರಿಲೀಫ್ ಅನ್ನ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಒಂದು ಸುದೀರ್ಘವಾದ ಕೂಡ ನಡೆದಿತ್ತು. ಅಂದ್ರೆ ಒಂದು 3 ತಿಂಗಳವರೆಗೂ ಕೂಡ ವಾದ ಪ್ರತಿವಾದ ನಡೆದಂತಹ ಹಿನ್ನೆಲೆಯಲ್ಲಿ ಕೆಲವೊಂದಕ್ಕೆ ಬೇಕಾದಂತಹ ಸ್ಪಷ್ಟೀಕರಣಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ದೂರುದಾರ ಯಾರಿದ್ದಾರೆ ಅವರಿಗೆ. ಮತ್ತು ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲೆ ಏನಿದ್ದಾರೆ ಅಂದ್ರೆ ಲೋಕಾಯುಕ್ತ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೂಡ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಮತ್ತೆ ನಡೆಸಿರುವಂತಹ ತನಿಖೆಯ ಪ್ರತಿ ಏನಿದೆ ಅದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಇಡ್ತಾ ಇದ್ರು. ಹೀಗಾಗಿ ಅವರ ಆರೋಪ ಏನಿದೆ ಆರೋಪಕ್ಕೆ ತಕ್ಕದಾದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಗಳನ್ನ ಅವರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಸಿಕ್ಕಿರಲಿಲ್ಲ. ಇದೆಲ್ಲವೂ ಕೂಡ ನ್ಯಾಯಾಧೀಶರು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸುದೀರ್ಘ ಒಂದು ವಾದ ಪ್ರತಿವಾದದ ಬಳಿಕ ಈಗ ಈ ರೀತಿಯಾದಂತಹ ಒಂದು ಆದೇಶವನ್ನ ಬರ್ತಿರುವಂತದ್ದು. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದರ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಯನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಅಂದ್ರೆ ಯಾವುದೇ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಹತ್ರ ಯಾವ ಎವಿಡೆನ್ಸ್ ಇದೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ದಾರೆ ಮತ್ತೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಬಳಿ ಯಾವ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ ಗಳು ಇದೆ ಅಂತ ಹೇಳಿ ಪ್ರಶ್ನಿಸಿ ಒಂದು ಇದ್ ಮಾಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಸಂದರ್ಭದಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಮುಂದಿನ ನಡೆ ಏನು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಅಭಿಷೇಕ್, ಇದೀಗ ಸ್ನೇಹಮಯಿ ಕೃಷ್ಣ ಈಗ ಮತ್ತೆ ಈ ಒಂದು ಅರ್ಜಿ ಈಗಾಗಲೇ ತಿರಸ್ಕೃತವಾಗಿದೆ. ಮತ್ತೆ ಮೇಲ್ಮನವಿ ಹೈಕೋರ್ಟ್ಗೆ ಹೋಗಬಹುದಾ? ಆ ಸಾಧ್ಯತೆ ಇದೆನಾ? ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಅವ್ರದ್ದು ಅಂತ?
ಈಗಾಗಲೇ ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ರೀತಿಯಾದಂತಹ ಒಂದು ಆದೇಶ ಬಂದಂತಹ ಹಿನ್ನೆಲೆ ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇದೆ. ಇದರನ್ನ ಈ ಒಂದು ಆದೇಶವನ್ನ ರದ್ದುಗೊಳಿಸಿ ಅಂತ ಹೇಳಿ ಸ್ವತಃ ಜನಪ್ರತಿನಿಧಿಗಳ ಏನು ನ್ಯಾಯಾಲಯಕ್ಕೆ ಕೂಡ ಅರ್ಜಿ ಸಲ್ಲಿಸುವಂತಹ ಅವಕಾಶಗಳಿದೆ. ಹೀಗಾಗಿ ಆಪ್ಷನ್ಗಳು ಅವರಿಗೆ ಬಹಳಷ್ಟಿದೆ. ಅವರು ಹೈಕೋರ್ಟ್ಗೆ ಹೋಗ್ತಾರ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮರು ತನಿಖೆ ಅಂದ್ರೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ, ಅಂದ್ರೆ ಹೊಸ ಸಾಕ್ಷಿಗಳನ್ನ ಅವರಿಗೆ ನೀಡಿ ಒಂದು ತನಿಖೆಯನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಈಗ ಕಲೆ ಹಾಕಿರುವಂತಹ ಒಂದಷ್ಟು ಅಂದ್ರೆ ಸಾಕಷ್ಟು ಅವರು ಈ ಹಿಂದೆಯೂ ಕೂಡ ಹೇಳಿದ್ರು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಹಲವು ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೋರ್ಟಿಗೆ ಸಲ್ಲಿಕೆಯನ್ನ ಮಾಡಿದ್ದೀನಿ. ಹೀಗಾಗಿ ಈ ಬಿ ರಿಪೋರ್ಟ್ ತಮ್ಮ ಒಂದು ಪ್ರಭಾವವನ್ನ ಬಳಸಿ ಬಿ ರಿಪೋರ್ಟ್ ಅನ್ನ ಹಾಕಿಸಿದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನ ಪ್ರತಿ ಬಾರಿಯೂ ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಒಂದು ಇನ್ವೆಸ್ಟಿಗೇಷನ್ ವೇ ಏನಿದೆ ಅಂದ್ರೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನ ಹಂತ ಹಂತವಾಗಿ ನಡೆದಂತಹ ಒಂದು ವೇಗಳೇನಿದೆ ಮತ್ತೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಅನ್ನ ಸಂಪೂರ್ಣವಾಗಿ ಒಂದು ಅನಲೈಸ್ ಅನ್ನ ಮಾಡಲಾಗಿದೆ. ಅಂದ್ರೆ ಕೋರ್ಟ್ ಅನಲೈಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂದ್ರೆ ಯಾವುದೇ ರೀತಿಯಾದಂತಹ ಕಾನೂನು ಉಲ್ಲಂಘನೆ ಆಗದ ರೀತಿಯಲ್ಲಿ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರೋದು ಸರಿ ಇದೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು, ಅಂದ್ರೆ ಅವರ ಒಂದು ಆದೇಶವಾಗಿರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾಡಬೇಕಾಗುತ್ತೆ. ಅದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಏನಾದ್ರೂ ಹಾಕಿದಂತಹ ಸಂದರ್ಭದಲ್ಲಿ ಅದಕ್ಕೆ ಹೊಸ ಸಾಕ್ಷಿಗಳು ಬೇಕಾಗುತ್ತೆ. ಹೀಗಾಗಿ ಹೊಸ ಸಾಕ್ಷಿಗಳನ್ನ ತಂದು ಮತ್ತೆ ಇದೇ ಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರಾ ಅಥವಾ ಹೈಯರ್ ಕೋರ್ಟ್ ಏನಿದೆ ಅಲ್ಲಿಗೆ ಹೋಗ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಕೂಡ ಕೂಲಂಕುಷ ಅಂದ್ರೆ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಕೂಡ ಕೂಲಂಕುಷವಾಗಿ ಪರಿಶೀಲನೆ. ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ. ರಿಪೋರ್ಟ್ ಕೋರ್ಟ್ ನಲ್ಲಿ ಅಂಗೀಕಾರವಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೂ ಕೂಡ ಬಿಗ್ ರಿಲೀಫ್, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಜಮೀನು ಮಾಲೀಕ ದೇವರಾಜ್ಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಬಿಗ್ ರಿಲೀಫ್. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ A2 ಆರೋಪಿ ಈ ಪ್ರಕರಣದಲ್ಲಿ ಈಗ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿತ್ತು ಅಂತ ಗಂಭೀರ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಒಂದು ರೀತಿಯಾಗಿ ಬಿಗ್ ರಿಲೀಫ್ ಇದು. ಈಗ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿರೋದು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀವಿ. ನೋಡಿ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ವಿಶೇಷವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಮೂಡಾ ಈ ಒಂದು ಹಗರಣದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ಸಿಎಂ ಪತ್ನಿ ಮತ್ತು ಸಿಎಂ ಅವರಿಗೆ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿತ್ತು, ಗಂಭೀರವಾದ ಆರೋಪ. ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಹಗರಣ ಸದ್ದು ಮಾಡಿತ್ತು, ಈ ಮೂಡಾ ಹಗರಣ. ಇದಾದ ಬಳಿಕ ಲೋಕಾಯುಕ್ತ ತನಿಖೆಗೆ ಇಳಿತು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಕೂಡ ಮಾಡಿತು. ಅದಾದ ಬಳಿಕ ಈ ಒಂದು ಪ್ರಕರಣದ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿತ್ತು ಕೋರ್ಟ್ಗೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಇದು. ಸದ್ಯಕ್ಕೆ ಯಾವ ಆಧಾರದ ಮೇಲೆ ಇದೀಗ ಕೋರ್ಟ್ ಅಂಗೀಕಾರವನ್ನು ಮಾಡಿದೆ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಹೀಗಾಗಿ ಏನು ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಒಂದು ಭರವಸೆಯನ್ನು ಹೊಂದಿದ್ರು, ಇದು ಈ ಕೇಸ್ ಮತ್ತೆ ರೀ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ಅವರು ಕೂಡ ಸಾಕಷ್ಟು ಭರವಸೆಯನ್ನು ಹೊಟ್ಕೊಂಡಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಸುದೀರ್ಘವಾದಂತಹ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಈಗ ಆದೇಶವನ್ನು ಹೊರಡಿಸಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವಂತಹ ಒಂದು ರಿಪೋರ್ಟ್ ಏನಿದೆ ಅದೆಲ್ಲವೂ ಕೂಡ ಸರಿಯಾಗಿದೆ. ಎಲ್ಲವೂ ಇನ್ವೆಸ್ಟಿಗೇಷನ್ ಏನಿದೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಇರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಯಾವುದೇ ರೀತಿಯಾದಂತಹ ಒಂದು ಮರು ತನಿಖೆಗೆ ಅಗತ್ಯ ಇಲ್ಲ ಅಂತ ಹೇಳಿ ಅವರೊಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಅವರ ಪತ್ನಿ ಪಾರ್ವತಿ ಆಗಿರಬಹುದು, ಮತ್ತೆ ಇನ್ನು ಉಳಿದಂತಹ ಅಂದ್ರೆ ಮಲ್ಲಿಕಾರ್ಜುನ್ ಮತ್ತೆ ಇನ್ನು ಉಳಿದಂತಹ 4 ಏನಿದ್ದಾರೆ ಆ 4 ಕೂಡ ರಿಲೀಫ್ ಅನ್ನ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಒಂದು ಸುದೀರ್ಘವಾದ ಕೂಡ ನಡೆದಿತ್ತು, ಅಂದ್ರೆ ಒಂದು 3 ತಿಂಗಳವರೆಗೂ ಕೂಡ
ವಾದ ಪ್ರತಿವಾದ ನಡೆದಂತಹ ಹಿನ್ನೆಲೆಯಲ್ಲಿ ಕೆಲವೊಂದಕ್ಕೆ ಬೇಕಾದಂತಹ ಸ್ಪಷ್ಟೀಕರಣಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ದೂರುದಾರ ಯಾರಿದ್ದಾರೆ ಅವರಿಗೆ ಮತ್ತು ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲೆ ಏನಿದ್ದಾರೆ ಅಂದ್ರೆ ಲೋಕಾಯುಕ್ತ ಪರ ವಕೀಲೆ ಏನಿದ್ದಾರೆ ಅವರು ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೂಡ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಮತ್ತೆ ನಡೆಸಿರುವಂತಹ ತನಿಖೆಯ ಪ್ರತಿ ಏನಿದೆ ಅದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಇಡ್ತಾ ಇದ್ರು. ಹೀಗಾಗಿ ಅವರ ಆರೋಪ ಏನಿದೆ ಆರೋಪಕ್ಕೆ ತಕ್ಕದಾದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಗಳನ್ನ ಅವರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಸಿಕ್ಕಿರಲಿಲ್ಲ. ಇದೆಲ್ಲವೂ ಕೂಡ ನ್ಯಾಯಾಧೀಶರು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸುದೀರ್ಘ ಒಂದು ವಾದ ಪ್ರತಿವಾದದ ಬಳಿಕ ಈಗ ಈ ರೀತಿಯಾದಂತಹ ಒಂದು ಆದೇಶವನ್ನ ಬರೆದಿರುವಂತದ್ದು. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದರ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಯನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಅಂದ್ರೆ ಯಾವುದೇ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮ ಹತ್ರ ಯಾವ ಎವಿಡೆನ್ಸ್ ಇದೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಸರಿಯಾಗಿ ಬಿ ರಿಪೋರ್ಟ್ ಹಾಕಿದ್ದಾರೆ ಮತ್ತೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಬಳಿ ಯಾವ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಗಳು ಇದೆ ಅಂತ ಹೇಳಿ ಪ್ರಶ್ನಿಸಿ ಒಂದು ಇದ್ ಮಾಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಸಂದರ್ಭದಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಮುಂದಿನ ನಡೆ ಏನು ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಅಭಿಷೇಕ್, ಇದೀಗ ಸ್ನೇಹಮಯಿ ಕೃಷ್ಣ ಈಗ ಮತ್ತೆ ಈ ಒಂದು ಅರ್ಜಿ ಈಗಾಗಲೇ ತಿರಸ್ಕೃತವಾಗಿದೆ, ಮತ್ತೆ ಮೇಲ್ಮನವಿ ಹೈಕೋರ್ಟ್ಗೆ ಹೋಗಬಹುದಾ? ಆ ಸಾಧ್ಯತೆ ಇದೆನಾ? ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅವ್ರದ್ದು ಅಂತ? ಈಗಾಗಲೇ ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ರೀತಿಯಾದಂತಹ ಒಂದು ಆದೇಶ ಬಂದಂತಹ ಹಿನ್ನೆಲೆ ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇದೆ. ಇದರನ್ನ ಈ ಒಂದು ಆದೇಶವನ್ನ ರದ್ದುಗೊಳಿಸಿ ಅಂತ ಹೇಳಿ ಸ್ವತಃ ಜನಪ್ರತಿನಿಧಿಗಳ ಏನು ನ್ಯಾಯಾಲಯಕ್ಕೆ ಕೂಡ ಅರ್ಜಿ ಸಲ್ಲಿಸುವಂತಹ ಅವಕಾಶಗಳಿದೆ. ಹೀಗಾಗಿ ಆಪ್ಷನ್ಗಳು ಅವರಿಗೆ ಬಹಳಷ್ಟಿದೆ. ಅವರು ಹೈಕೋರ್ಟ್ಗೆ ಹೋಗ್ತಾರ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಅಂದ್ರೆ ಹೊಸ ಸಾಕ್ಷಿಗಳನ್ನ ಅವರಿಗೆ ನೀಡಿ ಒಂದು ತನಿಖೆಯನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಈಗ ಕಲೆ ಹಾಕಿರುವಂತಹ ಒಂದಷ್ಟು ಅಂದ್ರೆ ಸಾಕಷ್ಟು ಅವರು ಈ ಹಿಂದೆಯೂ ಕೂಡ ಹೇಳಿದ್ರು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಹಲವು ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೋರ್ಟಿಗೆ ಸಲ್ಲಿಕೆಯನ್ನ ಮಾಡಿದ್ದೀನಿ. ಹೀಗಾಗಿ ಈ ಬಿ ರಿಪೋರ್ಟ್ ತಮ್ಮ ಒಂದು ಪ್ರಭಾವವನ್ನ ಬಳಸಿ ಬಿ ರಿಪೋರ್ಟ್ ಅನ್ನ ಹಾಕಿಸಿದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನ ಪ್ರತಿ ಬಾರಿಯೂ ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಒಂದು ಇನ್ವೆಸ್ಟಿಗೇಷನ್ ವೇ ಏನಿದೆ ಅಂದ್ರೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನ ಹಂತವಾಗಿ ನಡೆದಂತಹ ಒಂದು ವೇಗಳೇನಿದೆ ಮತ್ತೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಅನ್ನ ಸಂಪೂರ್ಣವಾಗಿ ಒಂದು ಅನಲೈಸ್ ಅನ್ನ ಮಾಡಲಾಗಿದೆ. ಅಂದ್ರೆ ಕೋರ್ಟ್ ಅನಲೈಸ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂದ್ರೆ ಯಾವುದೇ ರೀತಿಯಾದಂತಹ ಕಾನೂನು ಉಲ್ಲಂಘನೆ ಆಗದ ರೀತಿಯಲ್ಲಿ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರೋದು ಸರಿ ಇದೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು ಅಂದ್ರೆ ಅವರ ಒಂದು ಆದೇಶವಾಗಿರುವಂತದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾಡಬೇಕಾಗುತ್ತೆ. ಅದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಏನಾದ್ರೂ ಹಾಕಿದಂತಹ ಸಂದರ್ಭದಲ್ಲಿ ಅದಕ್ಕೆ ಹೊಸ ಸಾಕ್ಷಿಗಳು ಬೇಕಾಗುತ್ತೆ. ಹೀಗಾಗಿ ಹೊಸ ಸಾಕ್ಷಿಗಳನ್ನ ತಂದು ಮತ್ತೆ ಇದೇ ಕೋರ್ಟ್ ನಲ್ಲಿ ಅಪೀಲ್ ಮಾಡ್ತಾರಾ ಅಥವಾ ಹೈಯರ್ ಕೋರ್ಟ್ ಏನಿದೆ ಅಲ್ಲಿಗೆ ಹೋಗ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಕೂಡ ಕೂಲಂಕುಷ ಅಂದ್ರೆ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಕೂಡ ಕೂಲಂಕುಷವಾಗಿ ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ